ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕೃಷಿ ಪದವೀಧರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮುಂದುವರೆದ ಅನಿರ್ದಿಷ್ಟ ಧರಣಿ. ಕೂಡಲೇ ಕ್ರಮಕ್ಕೆ ವಿದ್ಯಾರ್ಥಿಗಳ ಒತ್ತಾಯ. ಜುಲೈ 25ರಿಂದ 31ರವರೆಗೆ ಕಾಶಿ ಜಗದ್ಗುರುಗಳಿಂದ ಇಷ್ಟಲಿಂಗ ಪೂಜೆ, ಸಿದ್ಧಾಂತ ಶಿಖಾಮಣಿ ಕುರಿತು ಪ್ರವಚನ. ಮಹಾದೇವಪ್ಪ ಮಿರ್ಜಾಪುರ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ನೀಡಲಿ. ಶರಣಕುಮಾರ್. ಆಗಸ್ಟ್ 23ರಂದು ಬಲಗೈ ಜಾತಿಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಭೀಮಣ್ಣ ಮಂಚಾಲ. ಮಾಜಿ ಶಾಸಕ ಸೈಯದ್ ಯಾಸೀನ್ ಹೆಸರು ಚಿರಸ್ಥಾಯಿಯಾಗಿಸಲು ಸಣ್ಣಬಾಬು ಆಗ್ರಹ. ನಟ ಪವನ್ ಕಲ್ಯಾಣರಿಗೆ ಹೃದಯ ಶಸ್ತ್ರಚಿಕಿತ್ಸೆ ಬೇಗ ಗುಣಮುಖವಾಗಲು ಪ್ರಾರ್ಥಿಸಿ ವಿಶೇಷ ಪೂಜೆ. ಮತ್ತು ನಿಜಲಿಂಗಪ್ಪ ಕಾಲೋನಿ ಶ್ರೀ ಮಾದೆಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಮಳೆಗಾಗಿ ಪ್ರಾರ್ಥನೆ. ಕೃಷಿ ಇಲಾಖೆಯಲ್ಲಿನ ಅವೈಜ್ಞಾನಿಕ ನೇಮಕಾತಿ ಪ್ರಕ್ರಿಯೆಯನ್ನು ರದ್ದುಗೊಳಿಸುವುದು, ಕೃಷಿ ಶಿಕ್ಷಣದ ಖಾಸಗೀಕರಣವನ್ನು ತಡೆಯುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ರೈಟೆಕ್ ವಿಶ್ವವಿದ್ಯಾಲಯಕ್ಕೆ ನೀಡಿರುವ ಅವಕಾಶ ರದ್ದುಪಡಿಸಬೇಕು. ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ನಡೆಯಲಿರುವ ಕೆಇಇ ಪರೀಕ್ಷೆಯಲ್ಲಿ ಕೊನೆಯ ಕ್ಷಣದಲ್ಲಿ ಐಸಿಎಆರ್ ಮಾನ್ಯತೆ ಇಲ್ಲದ ಖಾಸಗಿ ರೈಟೆಕ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಿರುವುದು ಕಾನೂನು ಬಾಹಿರ ಎಂದು ಆರೋಪಿಸಿದರು. ಸುಪ್ರೀಂ ಕೋರ್ಟ್ 2025ರ ಏಪ್ರಿಲ್ 10ರಂದು ನೀಡಿರುವ ತೀರ್ಪಿನ ಪ್ರಕಾರ ನೇಮಕಾತಿ ಪ್ರಕ್ರಿಯೆ ಆರಂಭವಾದ ಬಳಿಕ ಅರ್ಹತಾ ಮಾನದಂಡಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಿಯಮ ಉಲ್ಲಂಘಿಸಿ ನೀಡಿರುವ ಈ ಅವಕಾಶವನ್ನು ತಕ್ಷಣ ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದರು. ಖಾಸಗಿ ಕೃಷಿ ಕಾಲೇಜುಗಳ ಸಂಯೋಜನೆ ನಿಲ್ಲಿಸಬೇಕು. ರಾಜ್ಯದ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 12ಕ್ಕೂ ಹೆಚ್ಚು ಖಾಸಗಿ ಕೃಷಿ ಕಾಲೇಜುಗಳಿಗೆ ನೀಡಲಾಗುತ್ತಿರುವ ಸಂಯೋಜನೆಯನ್ನು ತಕ್ಷಣವೇ ರದ್ದುಪಡಿಸಬೇಕು. ಇದರಿಂದ ಕೃಷಿ ಶಿಕ್ಷಣ ವ್ಯಾಪಾರೀಕರಣವಾಗುತ್ತಿದ್ದು ಬಡ ರೈತರ ಮಕ್ಕಳಿಗೆ ಶಿಕ್ಷಣ ದುಬಾರಿಯಾಗುತ್ತಿದೆ ಎಂದು ದೂರಿದರು. ಎಒ ಮತ್ತು ಎಎಒ ಹುದ್ದೆಗಳಿಗೆ ಬಿಇ ಬಯೋಟೆಕ್ ಪದವೀಧರರಿಗೆ ಅವಕಾಶ ನೀಡಬಾರದು. ಕೃಷಿ ಕ್ಷೇತ್ರದ ಪರಿಣಿತಿ ಇಲ್ಲದ ಬಿಇ ಬಯೋಟೆಕ್ ಪದವೀಧರರಿಗೆ ಕೃಷಿ ಇಲಾಖೆಯ ಹುದ್ದೆಗಳಿಗೆ ಅವಕಾಶ ನೀಡಿರುವುದು ಅವೈಜ್ಞಾನಿಕ ನಿರ್ಧಾರವಾಗಿದೆ. ಈ ಆದೇಶವನ್ನು ಹಿಂಪಡೆದು ಕೃಷಿ ಪದವೀಧರರಿಗೆ ಮಾತ್ರ ಅವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಡಿಎಇಎಸ್ಐ ಕೋರ್ಸ್ ರದ್ದುಪಡಿಸಬೇಕು. ಡಿಎಇಎಸ್ಐ ಕೋರ್ಸ್ ಮೂಲಕ ಸಮರ್ಪಕ ಕೃಷಿ ಜ್ಞಾನವಿಲ್ಲದವರು ರಸಗೊಬ್ಬರ ಹಾಗೂ ಕೀಟನಾಶಕ ಮಾರಾಟಕ್ಕೆ ಪರವಾನಗಿ ಪಡೆಯುತ್ತಿದ್ದಾರೆ. ಇದರಿಂದ ರೈತರಿಗೆ ತಪ್ಪು ಮಾರ್ಗದರ್ಶನ ಸಿಗುತ್ತಿದ್ದು ಭೂಮಿಯ ಫಲವತ್ತತೆ ಕುಸಿಯುವ ಅಪಾಯ ಎದುರಾಗಿದೆ. ಹೀಗಾಗಿ ಈ ಕೋರ್ಸ್ ಅನ್ನು ತಕ್ಷಣವೇ ರದ್ದುಪಡಿಸಬೇಕು ಎಂದು ವಿದ್ಯಾರ್ಥಿಗಳು ಒತ್ತಾಯಿಸಿದರು. ಕೃಷಿ ಇಲಾಖೆಯ ಪ್ರತಿ ವರ್ಷ ನಿಯಮಿತ ನೇಮಕಾತಿ ನಡೆಸಬೇಕು ಹಾಗೂ ಪ್ರಸ್ತುತ ಎಒ ಮತ್ತು ಎಎಒ ನೇಮಕಾತಿಯಲ್ಲಿ 2% ಕ್ರೀಡಾ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿದರು. ಮುಖ್ಯಮಂತ್ರಿ ಮಧ್ಯಪ್ರವೇಶಿಸಿ ಕೃಷಿ ಇಲಾಖೆಯಲ್ಲಿನ ಅವ್ಯವಸ್ಥೆಗಳನ್ನು ಸರಿಪಡಿಸಿ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳ ಸಾವಿರಾರು ವಿದ್ಯಾರ್ಥಿಗಳಿಗೆ ಹಾಗೂ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದರು. स्वामी जा रहे थे देवस्थान को, वो चंद्रशेखर फोन कर रहे थे निजी इसका आगे पर तो गुड़ी नहीं है, तो शिव है देख शिव पे क्या है कि स्वामी आते वक्त बोले नहीं मालूम मेरे को भाई भैया हमारे यहाँ स्ट्राइक है और पूरा यहाँ बहुत है बोले हमारे भैया प्लीज प्लीज बोल रहा उन्हें उन्हीं फोन करा हुआ युवराज फोन करा था देख अरे उन्हीं बात चंद्रशेखर है नंबर दिया था दूध नंबर दिया था ना हाँ
ಸರ್, ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಗಳು. ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ವಿದ್ಯಾರ್ಥಿಗಳು ಸರ್. ನಾವು ಅನಿರ್ದಿಷ್ಟಾವಧಿ ಧರಣಿ ಮಾಡ್ತಾ ಇದ್ದೀವಿ. ಯಾಕಂದರೆ ಈಗ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಅಂತೇಳಿ ಪೋಸ್ಟ್ ಕರೆದಿದ್ದಾರೆ ಸರ್. ಅಲ್ಲಿ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜು ರೈಟೆಕ್ ಯೂನಿವರ್ಸಿಟಿ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು C&R ನಿಯಮಗಳಿಗೆ ವಿರುದ್ಧವಾಗಿದೆ ಮತ್ತು ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ ಇದೆ ಸರ್ 2025ರಲ್ಲಿ. ಆ ಒಂದು ಜಡ್ಜ್ಮೆಂಟಿಗೂ ಕೂಡ ವಿರುದ್ಧವಾಗಿದೆ. ಯಾವುದೇ ಒಂದು ಫ್ರೆಶ್ ನೋಟಿಫಿಕೇಶನ್ ಆದಮೇಲೆ ನೀವು ಮಧ್ಯದಲ್ಲಿ ಯಾವುದು ಕೂಡ ಸೇರ್ಪಡೆ ಮಾಡಬಾರ್ದು ಅಂತಿದೆ. ಬಟ್ ಇವರು ರೈಟೆಕ್ ಅವ್ರನ್ನ ಮತ್ತು BE ಬಯೋಟೆಕ್ ಅವ್ರನ್ನ ಸೇರಿಸಿದ್ದಾರೆ ಸರ್. BE ಬಯೋಟೆಕ್ ಅಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಬಯೋಟೆಕ್ನಾಲಜಿ ಸರ್. ಬಯೋಟೆಕ್ನಾಲಜಿ ಅನ್ನೋದು ಒಂದು ಅಡ್ವಾನ್ಸ್ಡ್ ಟೂಲ್ ಸರ್. ಅದನ್ನು ಇವರು ಈಕ್ವಲೆಂಟು B.Tech ಬಯೋಟೆಕ್ನಾಲಜಿ ಅಂತ ಮಾಡಿದ್ದಾರೆ ಸರ್. ಇದು ಘೋರ ಅನ್ಯಾಯ ಸರ್. ಅವರಿಗೆ BE ಬಯೋಟೆಕ್ನಾಲಜಿ ಅವರಿಗೆ ಕೃಷಿ ಬಗ್ಗೆ ಗಂಧನೂ ಗೊತ್ತಿರಲ್ಲ, ಗಾಳಿನೂ ಗೊತ್ತಿರಲ್ಲ. ಸೊ ಇವ್ರು ಏನು ಮಾಡ್ತಿದ್ದಾರೆ, ಕೃಷಿ ಇಲಾಖೆಯವರು, KE ಅವರು ಮತ್ತು ಸರ್ಕಾರದವರು ಸೇರಿಕೊಂಡು ಯಾರ್ದೋ ಒಂದು ಒತ್ತಡಕ್ಕೆ ಒಳಗಾಗಿ, ಯಾರ್ದೋ ಒಂದು ಆಮಿಷಕ್ಕೆ ಒಳಗಾಗಿ ನಮ್ಮ ಕೃಷಿ ಶಿಕ್ಷಣವನ್ನು ಹಾಳು ಮಾಡ್ತಿದ್ದಾರೆ ಸರ್. ಈಗ ಅವರು ಎಲ್ಲ ಶ್ರೀಮಂತರಿರ್ತಾರೆ ಸರ್. ಅವರೆಲ್ಲ ಈಗ ದುಡ್ಡು ಕೊಟ್ಟು ಬಂದು ಪ್ರೈವೇಟ್ ಅಗ್ರಿ ಕಾಲೇಜಲ್ಲಿ ಸೇರ್ಕೊತಾರೆ. ಈಗ ಈ ವರ್ಷ 12 ಅಗ್ರಿಕಲ್ಚರ್ ಕಾಲೇಜ್ ಸ್ಟಾರ್ಟ್ ಆಗಿದ್ದಾವೆ ಸರ್. KEಯಿಂದ ಕೌನ್ಸಿಲಿಂಗ್ ಕೂಡ ಮಾಡ್ತಿದ್ದಾರೆ. ಇಲ್ಲೇನಾಗುತ್ತೆ, ಕೃಷಿ ಶಿಕ್ಷಣ ಹಾಳಾಗುತ್ತೆ ಸರ್. ಎಲ್ಲ ದುಡ್ಡಿದ್ದವ್ರು ಬಂದು ದುಡ್ಡು ಕೊಟ್ಟು ಎಲ್ಲ ಡಿಗ್ರಿನ ಖರೀದಿ ಮಾಡ್ತಾರೆ. ಅವ್ರು ರೈತರಿಗೆ ಏನು ಕ್ವಾಲಿಟಿ ಶಿಕ್ಷಣ ಕೊಡ್ತಾರೆ ನೀವೇ ಹೇಳಬೇಕು ಸರ್. ಈಗ ನಾವು ಕೃಷಿ ವಿದ್ಯಾರ್ಥಿಗಳು 4 ವರ್ಷ BSc ಅಗ್ರಿಕಲ್ಚರ್ ಮುಗಿಸ್ತೀವಿ. ನಾವು ರೈತರ ಜೊತೆ ಕೊಂಡಿಯಾಗಿ ಕೆಲಸ ಮಾಡ್ತೀವಿ. ನಾವು ಏನು ಜ್ಞಾನನ ಕಾಲೇಜಲ್ಲಿ ಪಡ್ಕೊಂಡಿರ್ತೀವಿ, 100 ಎಕರೆಯಲ್ಲಿ ನಾವು ಸಂಶೋಧನೆ ಮಾಡಿರ್ತೀವಿ. ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ ಅವ್ರ ಹತ್ರ ಲ್ಯಾಂಡೇ ಇರೋದಿಲ್ಲ ಸರ್. 10-20 ಎಕರೆ ಲ್ಯಾಂಡಲ್ಲಿ ಅವರು ಕ್ಲಾಸಿಗೆ, ಅವರ ಶಿಕ್ಷಣ ಕ್ಲಾಸಿಗೆ ಮಾತ್ರ ಸೀಮಿತವಾಗಿರುತ್ತೆ. ರೈತರಿಗೆ ಯಾವುದೇ ತರಹದ ಮಾಹಿತಿ ಕೊಡೋದಿಲ್ಲ. ತಪ್ಪು ಮಾಹಿತಿ ಕೊಟ್ಟು ರೈತರ ಬೆಳೆಯನ್ನು ಹಾಳು ಮಾಡೋದು, ರೈತರ ಬದುಕನ್ನು ಹಾಳು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಜುಲೈ 25ನೇ ತಾರೀಕಿಗೆ HK ಎಕ್ಸಾಮ್ ಇದೆ ಸರ್. ಮತ್ತು ಆಗಸ್ಟ್ 8ನೇ ತಾರೀಕಿಗೆ ನಾನ್ HK ಎಕ್ಸಾಮ್ ಇದೆ ಕೃಷಿ ಅಧಿಕಾರಿ ಪೋಸ್ಟಿಂದು. ದಯವಿಟ್ಟು ತಾವು ಕೂಡಲೇ ಈ ನೇಮಕಾತಿನ ತಡೆ ಹಿಡಿದು ರೈಟೆಕ್ ಅವ್ರನ್ನ ಹೊರ ಹಾಕಬೇಕು, BE ಬಯೋಟೆಕ್ ಅವ್ರನ್ನ ಹೊರ ಹಾಕಬೇಕು. ಪಾರದರ್ಶಕವಾಗಿ ನಮಗೆ ನೇಮಕಾತಿ ಬೇಕಾಗಿಲ್ಲ ಸರ್. ನಮಗೆ ಪಾರದರ್ಶಕ ಮತ್ತು ನ್ಯಾಯಯುತ ನೇಮಕಾತಿ ಬೇಕು. ಸೊ ಅದಕ್ಕೋಸ್ಕರ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀವಿ. ಮುಖ್ಯಮಂತ್ರಿಗಳು ಯಾವಾಗಲೂ ಒಂದು ಮಾತಾಡ್ತಾರೆ ಸರ್, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶಗಳನ್ನು ಮಾತ್ರ ಕೊಡ್ತಾನೆ. ಈ ಸಂದರ್ಭದಲ್ಲಿ ಅಂಕೇಶ್, ಶಿವಪ್ಪ, ಮಲ್ಲಿಕಾರ್ಜುನ, ಶ್ರೀಧರ್, ಸನತ್ ಕುಲಕರ್ಣಿ, ಕಿರಣ್ ಪಾಟೀಲ್, ಯುವರಾಜ್, ಅರ್ಪಿತಾ, ನಿಶ್ಚಿತಾ, ನಂದಿನಿ, ನರ್ಮದಾ, ರೋಹನ್ S ಕವಲಗಿ, ಸತೀಶ್, ಪ್ರದೀಪ್, ಭೀಮಮ್ಮ, ಭವ್ಯ, ಸುಕನ್ಯಾ ಸೇರಿದಂತೆ 100 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಆಷಾಢ ಮಾಸದ ಅಂಗವಾಗಿ ಜುಲೈ 25ರಿಂದ 31ರವರೆಗೆ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಇಷ್ಟಲಿಂಗ ಮಹಾಪೂಜೆ, ಸಾಮೂಹಿಕ ಇಷ್ಟಲಿಂಗ ಪೂಜೆ, ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನ ಹಾಗೂ ಆಶೀರ್ವಚನ ಕಾರ್ಯಕ್ರಮ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಮಿರ್ಜಾಪುರ್ ತಿಳಿಸಿದರು. ಸೋಮವಾರಪೇಟೆ ಹಿರೇಮಠದಲ್ಲಿ ಕರಪತ್ರ ಹಾಗೂ ಭಿತ್ತಿಪತ್ರ ಬಿಡುಗಡೆ ಕಾರ್ಯಕ್ರಮದ ಬಳಿಕ ಮಾತನಾಡಿದ ಅವರು, ಜುಲೈ 25ರಿಂದ 31ರವರೆಗೆ ನಡೆಯುವ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕಾಶಿ ಜಗದ್ಗುರು ಶ್ರೀ ಮಹಾಸನ್ನಿಧಿಯವರು ಪ್ರತಿದಿನ ಇಷ್ಟಲಿಂಗ ಮಹಾಪೂಜೆ, ಸಾಮೂಹಿಕ ಇಷ್ಟಲಿಂಗ ಪೂಜೆ ನೆರವೇರಿಸುವುದರ ಜೊತೆಗೆ ಸಿದ್ಧಾಂತ ಶಿಖಾಮಣಿ ಹಾಗೂ ಹೊಸದಾಗಿ ಬಿಡುಗಡೆಯಾಗಿರುವ ಪಂಚಸೂತ್ರಾಣಿ ಗ್ರಂಥದ ಕುರಿತು ವಿಶೇಷ ಆಧ್ಯಾತ್ಮಿಕ ಪ್ರವಚನ ನೀಡಲಿದ್ದಾರೆ ಎಂದು ಹೇಳಿದರು. ಈ ಕಾರ್ಯಕ್ರಮವು ಕೇವಲ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೀಮಿತವಾಗಿರದೆ ಎಲ್ಲಾ ಸಮುದಾಯಗಳ ಭಕ್ತರು ಭಾಗವಹಿಸುವಂತಾಗಬೇಕು ಎಂಬುದು ಆಯೋಜಕರ ಸಂಕಲ್ಪವಾಗಿದೆ. ರಾಯಚೂರು ಜಿಲ್ಲೆಯ ಜೊತೆಗೆ ಸುತ್ತಮುತ್ತಲಿನ ಜಿಲ್ಲೆಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದ ಯಶಸ್ವಿಗಾಗಿ ಹಲವು ಪೂರ್ವಭಾವಿ ಸಭೆಗಳನ್ನು ನಡೆಸಲಾಗಿದ್ದು, ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಸಹ ಭಾಗವಹಿಸಿ ಎಲ್ಲಾ ರೀತಿಯ ಸಹಕಾರ ನೀಡುವ ಭರವಸೆ ನೀಡಿದ್ದಾರೆ. ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ, ಅಖಿಲ ಭಾರತ ವೀರಶೈವ ಮಹಾಸಭೆ, ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನ ಸಮಿತಿ ಹಾಗೂ ವಿವಿಧ ಅಂಗಸಂಸ್ಥೆಗಳು ಒಗ್ಗಟ್ಟಿನಿಂದ ಕಾರ್ಯಕ್ರಮ ಆಯೋಜಿಸುತ್ತಿವೆ ಎಂದು ತಿಳಿಸಿದರು. ಜುಲೈ 26ರಿಂದ 31ರವರೆಗೆ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆ ಹಾಗೂ ಸಾಮೂಹಿಕ ಇಷ್ಟಲಿಂಗ ಪೂಜೆ ನಡೆಯಲಿದ್ದು, ಬಳಿಕ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನ, ಆಶೀರ್ವಚನ ಹಾಗೂ ತುಲಾಭಾರ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಬಿಚ್ಚಾಲಿ ಮಠ, ಮಠಮಾರಿ ಸಾವಿರ ದೇವಸ್ಥಾನ ಸಂಸ್ಥಾನ ಮಠ, ಗಬ್ಬೂರು ನವಮಠದ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿ, ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮೀಜಿ, ಕಿಲ್ಲೆ ಬೃಹನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಮಂಗಳವಾರಪೇಟೆ ಹಿರೇಮಠದ ಶ್ರೀ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೇರಿದಂತೆ ವಿವಿಧ ಮಠಗಳ ಮಠಾಧೀಶರು ಸಾನ್ನಿಧ್ಯ ವಹಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದ ಕರಪತ್ರ ಹಾಗೂ ಭಿತ್ತಿ ಪತ್ರಗಳನ್ನು
ಬಿಡುಗಡೆ ಮಾಡಲಾಗಿದ್ದು, ಮಾಧ್ಯಮಗಳ ಮೂಲಕ ಕಾರ್ಯಕ್ರಮದ ಬಗ್ಗೆ ವ್ಯಾಪಕ ಪ್ರಚಾರ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವಂತೆ ಸಹಕರಿಸಬೇಕು ಎಂದು ಚಂದ್ರಶೇಖರ್ ಮಿರ್ಜಾಪುರ್ ಮನವಿ ಮಾಡಿದರು. और क्या कोई ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ದಿನಾಂಕ 25/7/2026ರಿಂದ 31/7/2026ರವರೆಗೆ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರ ಇಷ್ಟಲಿಂಗ ಮಹಾಪೂಜೆ ಮತ್ತು ಸಿದ್ಧಾಂತ ಶಿಖಾಮಣಿಯ ಒಂದು ಪ್ರವಚನ ಕಾರ್ಯಕ್ರಮ ವೀರಶೈವ ಕಲ್ಯಾಣ ಮಂಟಪ ರಾಯಚೂರಿನಲ್ಲಿ ನಡೆಯಲಿದೆ. ಅದರ ಜೊತೆಗೆ ನಿನ್ನೆ ಹೇಳಿದ ಹಾಗೆ ಪಂಚಸೂತ್ರಾಣಿ ಅಂತಕ್ಕಂಥ ಒಂದು ವಿಶೇಷ ಗ್ರಂಥವನ್ನು ಕೂಡ ಬಿಡುಗಡೆ ಮಾಡಿದ, ಅದರ ಬಗ್ಗೆ ಕೂಡ ಅವರು ಪ್ರವಚನವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅಪ್ಪಣೆ ಕೊಡಿಸಿದ್ದಾರೆ. ಆ ಪ್ರಕಾರವಾಗಿ ದಿನಾಂಕ 25/7/2026ರಿಂದ ಕಲ್ಯಾಣ ಮಠ ವೀರಶೈವ ಮಹಾಂತೇಶ ಕಲ್ಯಾಣ ಮಠದಲ್ಲಿ ಜರುಗತಕ್ಕಂಥ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಮತ್ತು ಅಕ್ಕಪಕ್ಕದ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಬಿಚಾಲಿ ಅಪ್ಪನವರ ಒಂದು ಸಂಕಲ್ಪ ಆಗಿದೆ. ಅದರ ಪ್ರಕಾರ ನಾವು ಸಮಾಜದವರು ಮತ್ತು ಎಲ್ಲ ಭಕ್ತರು, ಎಲ್ಲ ಸಮುದಾಯದವರು, ಕೇವಲ ವೀರಶೈವ ಲಿಂಗಾಯತರು ಮಾತ್ರ ಅಲ್ಲ, ಎಲ್ಲ ಸಮುದಾಯದವರು ನಾವು ಕೂಡಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಮತ್ತು ವೈಭವದಿಂದ ಮಾಡಬೇಕಂತಕ್ಕಂಥದ್ದು ಅವರ ಸಂಕಲ್ಪ ಆಗಿದೆ. ಇದಕ್ಕೆಲ್ಲ ಮಾನ್ಯ ಶಾಸಕರ ಏನು ನಗರದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್ ಅವರು ಕೂಡ 2-3 ಪೂರ್ವಭಾವಿ ಸಭೆಗಳಲ್ಲಿ ಭಾಗವಹಿಸಿ ಅವರು ಕೂಡ ತನುಮನ ಧನದ ಒಂದು ಆಶ್ವಾಸನೆಯನ್ನು ನೀಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಮಿತಿ ಏನಿದೆ, ಸಿದ್ಧಾಂತ ಶಿಖಾಮಣಿಯ ಒಂದು ಸಮಿತಿ, ಅವರು ಮತ್ತು ವೀರಶೈವ ಲಿಂಗಾಯತ ಸಮಾಜ, ಅಖಿಲ ಭಾರತ ವೀರಶೈವ ಮಹಾಸಭೆ ಮತ್ತು ಎಲ್ಲ ಉಳಿದ ಅಂಗಸಂಸ್ಥೆಗಳು ಕೂಡ ಎಲ್ಲರೂ ಒಗ್ಗಟ್ಟಿನಿಂದ ಕೂಡಿ ಎಲ್ಲ ಸಮುದಾಯದವ್ರನ್ನ ಕರೆದುಕೊಂಡು ಈ ಒಂದು ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನವನ್ನು ಮಾಡಬೇಕಂತಕ್ಕಂಥದ್ದು ಎಲ್ಲರ ಅಪೇಕ್ಷೆ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಯಚೂರು ನಗರದ ಮತ್ತು ರಾಯಚೂರು ಜಿಲ್ಲೆಯ ಸುತ್ತಮುತ್ತ ಹಳ್ಳಿನ ಜನಗಳು ಕೂಡ ಎಲ್ಲರಿಗೂ ಪ್ರಚಾರ ಹೆಚ್ಚಿಗೆ ಆಗಬೇಕಂತಕ್ಕಂಥ ದೃಷ್ಟಿಯಿಂದ ಇಂದು ಕರಪತ್ರ ಮತ್ತು ಭಿತ್ತಿಪತ್ರಗಳನ್ನ ಎರಡನ್ನೂ ಕೂಡ ಪೂಜ್ಯರು ಮತ್ತು ಸಮಾಜದ ಅಧ್ಯಕ್ಷರು ಮತ್ತು ನಾವೆಲ್ಲ ಕೂಡ ಬಿಡುಗಡೆ ಮಾಡಿದ್ದೇವೆ. ಅದೇ ಪ್ರಕಾರ ತಮ್ಮೆಲ್ಲರ ಮೂಲಕ ವಿನಂತಿ ಮಾಡೋದೇನಂತಂದರೆ ಈ ಒಂದು ಪ್ರಚಾರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ಆಗಬೇಕು ಮತ್ತು ಎಲ್ಲ ಭಕ್ತಾದಿಗಳು ತಮ್ಮ ಭಕ್ತಿ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತಕ್ಕಂಥ ವಿನಂತಿಯನ್ನು ನಮ್ಮ ಸಮಾಜದ ವತಿಯಿಂದ ಮತ್ತು ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನ ಸಮಿತಿ ರಾಯಚೂರು ವತಿಯಿಂದ ನಾನು ವಿನಂತಿ ಮಾಡುತ್ತೇನೆ. ಇಷ್ಟು ಹೇಳಿ ನಾನು ಮಾತಿಗೆ ವಿರಾಮ ಕೊಡುತ್ತೇನೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ಪಾರದರ್ಶಕತೆ ಹಾಗೂ ದಕ್ಷತೆಯಿಂದ ನಿರ್ವಹಿಸುವಲ್ಲಿ ವಿಫಲವಾಗಿದ್ದು ಮಾನವೀಯತೆ ಸಂವೇದನೆಯನ್ನು ಕಳೆದುಕೊಂಡಿದೆ ಎಂದು ವಿದ್ಯಾರ್ಥಿ ಯುವಜನ ಒಕ್ಕೂಟದ ಸಂಚಾಲಕ ಶರಣ್ ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಬಹುದೊಡ್ಡ ಜಾಲವಿದ್ದರೂ ಕೇಂದ್ರ ಶಿಕ್ಷಣ ಸಚಿವರು ತಡೆಯುವಲ್ಲಿ ವಿಫಲರಾಗಿದ್ದು ಕೂಡಲೇ ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದರು. ಕಳೆದ 25 ದಿನಗಳಿಂದ ಕಾಕ್ರೋಚ್ ಪಾರ್ಟಿ ನೇತೃತ್ವದಲ್ಲಿ ಹೋರಾಟಗಾರ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದರು. ಕೇಂದ್ರ ಸರ್ಕಾರ ಕನಿಷ್ಠ ಸ್ಪಂದಿಸುವ ಕೆಲಸ ಮಾಡಿಲ್ಲ. ಸಂವೇದನೆಯನ್ನೇ ಕಳೆದುಕೊಂಡಿದ್ದರಿಂದ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹವನ್ನು ಕೈಬಿಟ್ಟು ಹೋರಾಟವನ್ನು ತೀವ್ರಗೊಳಿಸಬೇಕು ಎಂದರು. ಅವರ ಹೋರಾಟವನ್ನು ಬೆಂಬಲಿಸುವುದಾಗಿ ಹೇಳಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ
ಮತ್ತು 21 ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಈ ಘಟನೆಯನ್ನ ಖಂಡಿಸಿ ಹಾಗೂ ತಮಗಾದ ನೋವಿನಿಂದ ಮತ್ತು ಆತ್ಮಹತ್ಯೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಹಾಗೂ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಸೋನಂ ವಾಂಗ್ಚುಕ್ ಅವರು ಉಪವಾಸ ಮುಷ್ಕರವನ್ನ ಹಮ್ಮಿಕೊಂಡಿದ್ದು ಹಾಗೂ ದೆಹಲಿಯಲ್ಲಿ ಏನು ತೀವ್ರ ಸ್ವರೂಪದ ಈ ಒಂದು ಹೋರಾಟ ನಡೀತಾ ಇದೆ. ಮುಖ್ಯವಾಗಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥ ವಿಚಾರವಾಗಿ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಗೆ ಆಗ್ರಹಿಸಿ ಈ ಒಂದು ಪತ್ರಿಕೆಯ ಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು. ಇವತ್ತು ದೇಶದಲ್ಲಿ ನಿಜವಾಗಲೂ ಕೂಡ ವಿದ್ಯಾರ್ಥಿ ಯುವ ಜನರ ಬದುಕಿನ ಜೊತೆ ಇವತ್ತು ಚೆಲ್ಲಾಟವನ್ನ ಆಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವಿದೆ. ಇವತ್ತು ವಿಶೇಷವಾಗಿ ಇವತ್ತು ಈ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ. ಒಂದು ನೀಟ್ ಅಂತ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಕ್ಕಂಥದ್ದು ಪದೇ ಪದೇ. ಈ 21 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಅವರಿಗೆ ಒಂದು ವೇಳೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾಯ್ತು ಅಂತ ಹೇಳಿದ್ರೆ ಈ ಕೇಂದ್ರ ಸರ್ಕಾರದ ಏನು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು. ಮತ್ತು ಇವತ್ತು ಕೇಂದ್ರ ಸರ್ಕಾರ ಏನು ಈ ಹಿಂದೆ 2013-14 ಅನ್ಸುತ್ತೆ ಅಣ್ಣಾ ಹಜಾರೆ ಅಂತಕ್ಕಂಥವರು ಭ್ರಷ್ಟಾಚಾರವನ್ನು ವಿರೋಧಿಸಿ ಬಹಳ ದೊಡ್ಡ ಜನಾಂದೋಲನವನ್ನು ರೂಪಿಸಿ ದೊಡ್ಡ ಹೋರಾಟವನ್ನು ರೂಪಿಸಿದ್ರು. ಆ ಒಂದು ಹೋರಾಟಕ್ಕೆ ಇಡೀ ದೇಶವೇ ಅವರ ಬೆಂಬಲಕ್ಕೆ ನಿಂತಿತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರವರ ಅವರೊಂದು ಹೋರಾಟಕ್ಕೆ ತಲೆಬಾಗಿತ್ತು. ಆದರೆ ಇವತ್ತು ಸೋನಂ ವಾಂಗ್ಚುಕ್ ಅವರು ಸಾವು ಬದುಕಿನ ನಡುವೆ ಇವತ್ತು ಹೋರಾಟವನ್ನ ಉಪವಾಸ ಮುಷ್ಕರವನ್ನ ಕೈಗೊಂಡಿರ್ತಕ್ಕಂಥದ್ದು. ಅವರ ಒಂದು ಆರೋಗ್ಯದಲ್ಲಿ ಏರ್ಪೇರ ಆಗ್ತಾ ಇದೆ ಇವತ್ತು ದಿನೇ ದಿನೇ. ಹಾಗಾಗಿ ಕೇಂದ್ರ ಸರ್ಕಾರ ಶೀಘ್ರವಾಗಿ ಪರಿಗಣಿಸಿ ತಕ್ಷಣಕ್ಕೆ ಆ ಒಂದು ಹೋರಾಟದ ಸ್ಥಳಕ್ಕೆ ಧಾವಿಸಿ ಅವರ ಜೊತೆ ಮಾತುಕತೆಯನ್ನ ನಡೆಸಬೇಕಾಗಿದೆ. ಯುವ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಫಜಲ್ ಖಾನ್ ಮಾತನಾಡಿ, ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಹೋರಾಟಗಾರರನ್ನು ಜೈಲಿಗೆ ಹಾಕುತ್ತಿದೆ, ರೇಪಿಸ್ಟ್ಗಳನ್ನು ಮುಕ್ತವಾಗಿ ಬಿಡುತ್ತಿದೆ. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದರೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ ನೈತಿಕತೆ ಪ್ರದರ್ಶಿಸಿಲ್ಲ. ಬಿಜೆಪಿ ನೇತೃತ್ವದ ಸರ್ಕಾರ ಬಂದ ನಂತರವೇ ನೂರಾರು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ. ಆದರೆ ತಪ್ಪು ತಿದ್ದಿಕೊಳ್ಳುವ ಪ್ರಯತ್ನ ಮಾಡದೆ ಅಮಾಯಕ ಜೀವಗಳ ಬಲಿಗೆ ಕೇಂದ್ರ ಸರ್ಕಾರ ಕಾರಣವಾಗಿದೆ. ಕೂಡಲೇ ಕೇಂದ್ರದ ವಿರುದ್ಧ ವಿದ್ಯಾರ್ಥಿ ಯುವ ಜನರು ರಾಯಚೂರಿನಲ್ಲಿಯೂ ಹೋರಾಟಕ್ಕೆ ನಿರ್ಧರಿಸಿದ್ದು, ಯುವಕರು ವಿದ್ಯಾರ್ಥಿಗಳು ಬೆಂಬಲಿಸಬೇಕೆಂದರು. 21 ಸ್ಟೂಡೆಂಟ್ ಸಾವಾಗಿದೆ. ಕಾರಣ ಏನಂತಂದ್ರೆ ಈ ಕಂಪ್ಲೀಟ್ಲಿ ಬಿಜೆಪಿ ಸಿಸ್ಟಮ್ ಫೇಲಿಯರ್. ಅವರು ಎಜುಕೇಶನ್ ಮಿನಿಸ್ಟರ್ ಕಂಪ್ಲೀಟ್ಲಿ ಇದ್ರಾಗ ಇನ್ಸ್ಟಿಟ್ಯೂಷನ್ಸ್ಗ ಲೀಗ್ ಮಾಫಿಯಾಗ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅರೌಂಡ್ ಬಿಜೆಪಿ ಸರ್ಕಾರದಲ್ಲಿ 10 ವರ್ಷದಲ್ಲಿ ಅರೌಂಡ್ 224 ನಮ್ಮ ಪ್ರಾಪರ್ ನಂಗೆ ನಂಬರ್ಸ್ ಗೊತ್ತಿಲ್ಲ, 224 ಟೋಟಲ್ ಪೇಪರ್ ಲೀಕ್ ಆಗಿದೆ. ಈ ಸರ್ಕಾರ ಎಲ್ಲರಲ್ಲಿ ಏನೋ ಲೂಪೋಲ್ ಇರುತ್ತೆ, ಬಟ್ ಏನೋ ತಪ್ಪಾಗಿದೆ ಯಾರು ಅಕೌಂಟಬಿಲಿಟಿ ಮಾಡ್ಬೇಕಲ್ಲ. ಎಲ್ಲಿನೂ ತಪ್ಪಾಗಿದ್ರೆ ಯಾರು ಅದನ್ನ ಸ್ಟ್ಯಾಂಡ್ ತಗೊಳ್ಬೇಕಲ್ಲ. ಕಂಟಿನ್ಯೂಸ್ಲಿ ಪೇಪರ್ ಲೀಕ್ ಆಗಿದ ಮೇಲೇನು ಯಾರು ಅಕೌಂಟೇಬಲ್ ಇಲ್ಲ. ಯಾರ ದುರ್ಗ ಈ ಮೋದಿ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಏನು ರಿಸಿಗ್ನೇಷನ್ ಮಾಡೋನು ಈ ಸರ್ಕಾರ ಮನುಕೂಲಿ ಸರ್ಕಾರ ಮನ್ಸ್ ಪ್ರಕಾರ ಮಾಡಕತ್ತಾರ. ನಾವು ಈ ಸರ್ಕಾರ ಹೆಂಗಾಗಿದೆ ಅಂತ ಕಣ್ಣಿಲ್ಲ ಕಿವಿಲ್ಲ ಈ ಥರ ಪರಿಸ್ಥಿತಿ ಆಗಿದೆ. ಬಟ್ ನಾವು ಎಲ್ಲರೂ ಯುವಕರು, ನಾನು ನಮ್ಮ ಪಾರ್ಟಿ, ನಮ್ಮ ಕಾಂಗ್ರೆಸ್ ಪಾರ್ಟಿ, ನಾವು ನಮ್ಮ ನಾಯಕರು ರಾಹುಲ್ ಗಾಂಧೀಜಿ ಯಾವಾಗಿಂದ ನೀಟ್ ಪೇಪರ್ ಆಗಿದಾರ ಅವಾಗಿಂದ ಕಂಟಿನ್ಯೂಸ್ಲಿ ಇಡೀ ದೇಶದಲ್ಲಿ ಅವರು ಹೋರಾಟ ಮಾಡ್ತಿದ್ದಾರೆ. ನಾವು ಮೊನ್ನೆ ರೀಸೆಂಟ್ಲಿ ಬೆಂಗಳೂರಿನಲ್ಲಿ ನಾವು KPCC ಆಫೀಸ್ನಿಂದ ನಾವು KR ಸರ್ಕಲ್ ತನಕ ಒಂದು ದೊಡ್ಡ ಹೋರಾಟ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇಡೀ ಸ್ಟೇಟ್ನಲ್ಲಿ ಮಾಡ್ತೀವಿ. ಮತ್ತೆ ಈ ಥರ ಸಂಘಟನೆ
ಸ್ಟೂಡೆಂಟ್ ಲೀಡರ್ ತಗೊಂಡು ನಾವು ರಾಯಚೂರಿನಲ್ಲಿ ದೊಡ್ಡ ಮುಂದೆ ಟೈಮ್ನಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಕೆಲವು ದಿವಸನಲ್ಲಿ ಆ ಡೇಟು ನಿಮ್ಗೆ ಡಿಕ್ಲೇರ್ ಮಾಡ್ತೀವಿ. ಯಾಕಂದ್ರೆ ಈ ಸರ್ಕಾರದ್ದು ಸ್ಲೋಗನ್ ಬೇಟಿ ಬಚಾವ್ ಬೇಟಿ ಪಢಾವ್ ಅಂತಿತ್ತು. ಈ ಸರ್ಕಾರ ಸ್ಲೋಗನ್ ಏನೈತಂತಂದ್ರೆ ರೇಪಿಸ್ಟ್ ಬಚಾವ್ ಸೈಂಟಿಸ್ಟ್ को जेल में डालो, ಸೈಂಟಿಸ್ಟ್ ಇನ್ ದ ಜೇಲ್, ರೇಪಿಸ್ಟ್ ಇನ್ ದ ಬೇಲ್. ಸೈಂಟಿಸ್ಟ್ ಜೇಲಲ್ಲೇ ಇದ್ದಾರ, ರೇಪಿಸ್ಟ್ ಬೇಲಲ್ಲೇ ಇದ್ದಾರ. ಈ ಸರ್ಕಾರದಲ್ಲಿ ಯಾರು ಒಳ್ಳೆ ಇರ್ತಾರ, ಯಾರು ಚಲೋ ಇರ್ತಾರ ಅಂಥವ್ರಿಗೆ ಒಳಗಾಕ್ಬಿಡ್ತಾರ. ಅವ್ನು ಯಾವನೋ ಅವ್ರ ಬಗ್ಗೆ ಹೇಳಿ, ಅವ್ನು ಯಾವನು ಲೀಡರ್ ಇರಲಿ, ಯಾರು ಎಜುಕೇಷನಿಸ್ಟ್ ಇರಲಿ, ಎಕನಾಮಿಕ್ಸ್ ಇರಲಿ, ಯಾರು ಬಗ್ಗೆ ಇರ್ತಾರಲ್ಲ ಕಲಾಸ್ ಇಡಿ ಬರ್ತಾರ, ಇಲ್ಲಾಂದ್ರೆ ಏನೋ ಕೇಸಲ್ಲಿ ಒಳಗಾಗ್ತಾರ. ಸೋನಮ್ ವಾಂಗ್ಚುಕ್ ಅಂತಂದ್ರೆ ದೊಡ್ಡ ಸೈಂಟಿಸ್ಟ್ ಅವ್ರು ಇಡೀ ಭಾರತಕ್ಕೆ. ಅವರು ಕೆಲಸ ಮಾಡಿದ್ರು ತಾವು ಗೂಗಲ್ನಲ್ಲಿ ನೋಡ್ರಿ. ನಮ್ಮ ಆರ್ಮಿಗೋಸ್ಕರ ನೂರಾರು ಮಂದಿಗೋಸ್ಕರ ಏನೇನು ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರಿಗೆ ಆಂಟಿ ನ್ಯಾಷನಲ್ ಅಂತ ಅಂತಾರ. ಇವ್ರಿಗೆ ನಾವು ದೇಶಭಕ್ತಿ ತೋರಿಸ್ಬೇಕಂದ್ರೆ ದೇಶಕ್ಕೋಸ್ಕರ ನೀವು ಬ್ಲಡ್ ಜೀವ ಕೊಡೋದು ಅವಸರ ಇಲ್ಲ. ಬರೀ ಬಿಜೆಪಿ ಮಾಲ ಆದ ತಕ್ಷಣ ದೇಶಭಕ್ತ ಆಗ್ಬಿಡುತ್ತೆ. ಈ ಕಾಲಿಂದ ಆಗ್ಬಿಟ್ಟದು ಬಿಜೆಪಿ ಕಾಲ. ಅವಸರ ಇಲ್ಲ, ನೀವು ದೇಶಕ್ಕೋಸ್ಕರ ಸಾಯ್ರಿ, ದೇಶಕ್ಕೋಸ್ಕರ ಏನು ಮಾಡ್ರಿ, ಒಳ್ಳೆ ಮಾಡಿ. ನಿಮ್ಮ ಅಪ್ಪ ಅವ್ರು ಏನು ದೇಶಕ್ಕೋಸ್ಕರ ಮಾಡಾರ, ಮುಂದೆ ನೀವು ಏನು ಮಾಡ್ತಿರಲಿಲ್ಲ. ನೀವು ಬರೀ ಜೈ ಬಿಜೆಪಿ ಅಂದ ತಕ್ಷಣ ನೀವು ಇಕ್ಕಿದೆಲ್ಲ ಏನು ಇರ್ತಾವಲ್ಲ ನೂರಾರು ವರ್ಷ ಕೆಲಸ ಮಾಡಿದೆಲ್ಲ ಹೋಗ್ಬಿಡ್ತಾವ. ಈ ಸರ್ಕಾರ ಹಿಂಗಾಗ್ಬಿಟ್ಟದ. ಈ ಸಂದರ್ಭದಲ್ಲಿ ವಿಶ್ವನಾಥ್ ಬಲ್ಲಿದವ, ಪ್ರದೀಪ್, ಪ್ರವೀಣ್ ಕುಮಾರ್, ಮೋಹನ್ ಸೇರಿ ಅನೇಕರಿದ್ದರು. 2025-26ರ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಗಳಲ್ಲಿ 70%ಕ್ಕಿಂತ ಅತಿ ಹೆಚ್ಚು ಅಂಕ ಪಡೆದ ಬಲಗೈ ಜಾತಿಗಳ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಆಗಸ್ಟ್ 23ರಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಬಲಗೈ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಭೀಮಣ್ಣ ಮಂಚಾಲ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಮಾಜದ ವಿದ್ಯಾರ್ಥಿಗಳು ಅಂಕಪಟ್ಟಿ, ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಮೊಬೈಲ್ ಸಂಖ್ಯೆಯೊಂದಿಗೆ ಆಗಸ್ಟ್ 16ರೊಳಗೆ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕು. ದಾಖಲಾತಿಗಳನ್ನು 9148619419 9448818117 9742022812 ಹಾಗೂ 9741993886 ಹೆಸರಲ್ಲಿ ನೋಂದಾಯಿಸಿಕೊಳ್ಳಬೇಕು ಎಂದರು. ಜಿಲ್ಲೆಯ ಎಲ್ಲ ತಾಲೂಕಿನ ವಿದ್ಯಾರ್ಥಿಗಳು, ಪಾಲಕರು ಭಾಗವಹಿಸುವಂತೆ ಮನವಿ ಮಾಡಿದರು. ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗುವುದು. ವಿಷಯ ಬಲಗೈ ಸಂಬಂಧಿತ ಜಾತಿಗಳ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅಭಿನಂದಿಸುವ ಕುರಿತು. ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ಪತ್ರಿಕಾಗೋಷ್ಠಿ ಮೂಲಕ ತಮಗೆ ತಿಳಿಪಡಿಸುವುದೇನೆಂದರೆ, SSLC ಮತ್ತು PVC ದ್ವಿತೀಯ 2025-26ನೇ ಸಾಲಿನ 70% ಅಂಕಿತ ಮೇಲ್ಪಟ್ಟ ಅಂಕಗಳನ್ನು ಪಡೆದಿರುವ ರಾಯಚೂರು ಜಿಲ್ಲೆಯ ಬಲಗೈ ಜಾತಿಗಳ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅಭಿನಂದಿಸಿ ಅವರನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮವನ್ನು ದಿನಾಂಕ 23/8/2026 ರವಿವಾರದಂದು ಬೆಳಗ್ಗೆ 10 ಗಂಟೆಗೆ ರಾಯಚೂರು ನಗರದ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ತಾವುಗಳು ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗಳಿಗೆ ತಮ್ಮ ದಾಖಲಾತಿಗಳನ್ನು PDF ವಾಟ್ಸಪ್ ಮುಖಾಂತರ ಕಳಿಸಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಈ ಕೆಳಗಿನಂತಿರುತ್ತವೆ: 9419 9448818117 9742028212 9741993886 ಹಾಗೂ ಈ SSLC ಮತ್ತು PUC ವಿದ್ಯಾರ್ಥಿಗಳ 2025-26ನೇ ಸಾಲಿನಲ್ಲಿ 70%ಕ್ಕಿಂತ ಮೇಲ್ಪಟ್ಟು ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿನಿಯರಿಗೆ ಈ ಕೆಳಕಂಡ ದಾಖಲಾತಿಗಳನ್ನು ನೀಡಿ ಹೆಸರನ್ನು ನೋಂದಾಯಿಸುವುದು. ಮೊದಲನೇದಾಗಿ 1. ಕಾಲೇಜುಗಳ ಟ್ರಾನ್ಸ್ಫಾಲರಿಂದ ದೃಢೀಕರಣ ಅಂಕಪಟ್ಟಿ, ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ ಮತ್ತು ಮೊಬೈಲ್ ಸಂಖ್ಯೆ. ಹೆಸರು ನೋಂದಾಯಿಸಲು ಕೊನೆಯ ದಿನಾಂಕ 16/8/2026 ಇದ್ದು, ಬಲಗೈ ಸಮಾಜದ ಎಲ್ಲ ವಿದ್ಯಾರ್ಥಿನಿಯರಿಗೆ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ವಂದನೆಗಳು. ನೋಡಿದ್ದೀವಿ, ಹಂಗಾಗಿ ನಮ್ಮ ಜಾತಿ ಪರ್ಟಿಕ್ಯುಲರ್ ಆಗಿ ವರ್ಗೀಕರಣ ಕೆಲವು ಜನ ಬಹಳ ಗೊಂದಲದಲ್ಲಿದ್ದಾರೆ. ಒಂದು ನಿಮಗೂ ಗೊತ್ತಿರ್ತದ, ಇವಾಗ ನಮ್ಮದೇ ಜಾತಿ ಬ್ಯಾಗಾರ ಅಂತೇಳಿ ಇನ್ನಾದ್ರೂ ನಮ್ಮ B ಗ್ರೂಪ್ನಲ್ಲಿ ಬರಲಿಲ್ಲ.
ನಾವು ಈಗಾಗಲೇ ಮಾನ್ಯ ಸಚಿವರಿಗೆ ಹೇಳಿದ್ವಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನೂ ಹೇಳಿದ್ದೀವಿ. ನಾವು ಬ್ಯಾಗರ್ ಅನ್ನೋದು ನಾವು ಬಿ ವರ್ಗೀಕರಣ ಇದರಲ್ಲಿ ಬರಲಿಲ್ಲ. ABCD ವರ್ಗದಲ್ಲಿ ನಮ್ದು ಬಿ ಕನ್ಫ್ಯೂಸ್ ಆಗಿದ್ದು, ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ನಾವು ಕೆಲವೊಂದು ನಮ್ಮ ಗಮನಕ್ಕೆ ತಂದಿದ್ದು ಸರ್. ಕೊಡ್ತೀವಿ ಸರ್. ಹೈಯೆಸ್ಟ್ ಬಂದವರಿಗೆ ನಮ್ಮ ಸಮಿತಿಯಿಂದ ನಿರ್ಣಯ ಮಾಡ್ಕೊಂಡಿದ್ವಿ. ಅದ್ರ ಪ್ರಕಾರ ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಎನ್ ಸತ್ಯನಾರಾಯಣ, ಆರ್ ರಾಮಕೃಷ್ಣ, ಎಂ ಮಾರೆಪ್ಪ, ಶಶಿಧರ್, ಗಾರ್ಲೆ ದಿಗಂಬರ, ಬಾಬು ಕೆ, ಎಂ ವೆಂಕಟೇಶ್, ತಿಕ್ಕಣ್ಣ ನಾಗರಾಜ ಸೇರಿ ಅನೇಕರಿದ್ದರು. ಮಾಜಿ ಶಾಸಕ ಸೈಯದ್ ಯಾಸೀನ್ ಇವರು ಅಗಲಿದ್ದರು. ಅವರ ಸಾಧನೆಗಳು ಚಿರಸ್ಥಾಯಿಯಾಗಿದ್ದು ಶಾಶ್ವತವಾಗಿ ಉಳಿದಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಸಣ್ಣಬಾಬು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸೈಯದ್ ಯಾಸೀನ್ 2 ಬಾರಿ ಶಾಸಕರಾಗಿ ಅನೇಕ ಯೋಜನೆಗಳನ್ನು ನಗರದ ಜನತೆಗೆ ನೀಡಿದ್ದಾರೆ. ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದ ಹಿರಿಮೆ ಅವರದ್ದಾಗಿದೆ. ಅಭಿವೃದ್ಧಿ ದೃಷ್ಟಿಕೋನದಿಂದ ಅನೇಕ ಜನಪರ ಕಾರ್ಯಗಳನ್ನು ಅವರು ನಿರ್ವಹಿಸಿದ್ದಾರೆ. ಅವರ ಹೆಸರು ಶಾಶ್ವತವಾಗಿ ಉಳಿಸಲು ಜಿಲ್ಲಾಡಳಿತ ಮುಂದಾಗಬೇಕಿದೆ ಎಂದರು. ದಿವಂಗತ ಮಾಜಿ ಶಾಸಕರಾದ ಸೈಯದ್ ಯಾಸೀನ್ ಸಾಹೇಬರ ಸರ್ಕಾರ ಗುರುತಿಸಿ, ಅವರ ಸೇವೆಯನ್ನು ಗುರುತಿಸಿ, ಸಕಲ ಗೌರವ ಮರ್ಯಾದೆಯನ್ನು ಗುರುತಿಸಿ, ಅವರ ಸೇವೆಯನ್ನು ಗುರುತಿಸಿ ಕಾಂಗ್ರೆಸ್ ಸರ್ಕಾರ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ ನನ್ನ ಹಿಮ್ಮರದೆಯ ಪೂರಿತವಾಗಿ ನಾನು ಗಮನಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಸೈಯದ್ ಯಾಸೀನ್ ಸಾಹೇಬರು ಅವರು ಹಲವಾರು ಸೇವೆಗಳು ರಾಯಚೂರಲ್ಲಿ ಒಂದು ಸೇವೆ ಆಗಂದ್ರೆ ಅದು ಯಾಸೀನ್ ಸಾಹೇಬರಿಗೆ ಅಂತೇಳಿ ಯಾಸೀನ್ ಸಾಹೇಬರು ಪಡಿ. ಯಾಕಂದರೆ ಅವರು ನಮ್ಮನ್ನು ಅಗಲಿ ಇವತ್ತಿಗೆ 4 ದಿನ ಕಳೆದಿದೆ. ಯಾಕಂದರೆ ಈ ದಿನ ನಾನು ಯಾಕೆ ಅವ್ರ ಬಗ್ಗೆ ಮಾತಾಡ್ತೀನಪ್ಪ ಅಂದರೆ, ನಾನು ಸಣ್ಣ ಬಾಬು ಅವರು ಶಾಸಕರಿದ್ದಾಗ ಅವ್ರ ಜೊತೆ ಒಡನಾಟ ಮತ್ತು ನಾನು ಕೂಡ ಅವ್ರ ಜೊತೆಗೆ ಸೇವೆ ಸಲ್ಲಿಸೇ ಭಾಗ್ಯ ನನಗೆ ಸಿಕ್ಕಿದೆ. ಯಾಕಂದರೆ ಅವರು ನಮ್ಮಲ್ಲಿ ಆಗಲಿ ಹೋಗಿಲ್ಲ, ನಮ್ಮ ಹೃದಯದಲ್ಲಿ ಯಾವಾಗಲೂ ಚಿರಸ್ಥಾಯವಾಗಿ ಉಳಿತಾರೆ ಅಂತೇಳಿ ಈ ಮಾಧ್ಯಮ ಮಿತ್ರರಿಂದ ನಾನು ವಿನಂತಿಗೊಳಿಸ್ತೇನೆ. ದಿನಗಳಲ್ಲಿ ಅವ್ರ ಕೊಡುಗೆ ನಾನು ಹೇಳಿದ್ದೆ, ಅವ್ರು ಮಾಡಿದಂಥ ಸೇವೆ ನಾನು ಹೇಳಿದ್ದೆ. ನಾನು ಹೇಳಿದ್ದೀನಿ, ಅವ್ರ ಸೇವೆ ಹೇಳಿದ್ದೀನಿ. ಇವಾಗ ನಿಮ್ಗೆ ಏನು ಹೇಳಕತ್ತಿರಲ್ಲ ಅದನ್ನ ನಾನು ಗಮನಕ್ಕೆ ತಗೊಂಡು ಹೋಗ್ತೀನಿ. ನೀವು ಹೇಳಿ ಸರ್. ಹೃದಯ ಚಿಕಿತ್ಸೆಗೆ ಒಳಗಾಗಿರುವ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಹಾಗೂ ಜನಸೇನೆ ನಾಯಕ ಪವನ್ ಕಲ್ಯಾಣ್ ಬೇಗ ಗುಣಮುಖರಾಗಲಿ ಎಂದು ಅಭಿಮಾನಿಗಳು LBS ನಗರದ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು. ವಿಶೇಷ ಪೂಜಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಓಂಕಾರ್ ಅವರು, ಹೃದಯ ಚಿಕಿತ್ಸೆ ಮಾಡಿಸಿಕೊಂಡಿರುವ ಪವನ್ ಕಲ್ಯಾಣ್ ಅವರು ಬೇಗ ಗುಣಮುಖವಾಗಿ ಜನಸೇವೆ ಮಾಡಲಿ ಎಂದು ಪ್ರಾರ್ಥಿಸಲಾಗಿದೆ ಎಂದರು.
ಓಕೆ ಇಲ್ಲಿ ಬರ್ರಿ. ಒಂದು ಸೆಕೆಂಡ್ ಕೊಟ್ಟಂడి ಫಾಸ್ಟ್ ರೈಟ್. ಓಕೆ. ನಮ್ಮ ನೆಚ್ಚಿನ ನಾಯಕರಾದಂತಹ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಆದಂತಹ ಜನಸೇನಾ ಪಕ್ಷದ ಅಧ್ಯಕ್ಷರಾದಂತಹ ಶ್ರೀ ಪವನ್ ಕಲ್ಯಾಣ್ ಜಿ ಅವರ ಕಳೆದ 4 ದಿನದ ಕೆಳಗೆ ಅವರ ಭುಜದ ಶಸ್ತ್ರಚಿಕಿತ್ಸೆ ಆಗಿತ್ತು. ಆ ಸಂದರ್ಭಕ್ಕೆ ನಾವು ಅವರು ಆದಷ್ಟು ಬೇಗ ಗುಣಮುಖರಾಗಲಿ, ಅವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ, ಇದೇ ರೀತಿ ಜನಸೇವೆ ಮಾಡಲಿ ಅಂತಂದು ಅವರ ಆರೋಗ್ಯಕ್ಕಾಗಿ ನಾವು ಎಲ್ವಿಎಸ್ ನಗರದ ಶ್ರೀ ವೀರ ಹನುಮಾನ್ ದೇವಸ್ಥಾನದಲ್ಲಿ ಅವರ ಆರೋಗ್ಯ ಕ್ಷೇತ್ರಕ್ಕಾಗಿ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ವಿ. ಈ ಸಂದರ್ಭದಲ್ಲಿ ಜನಸೇನಾ ನಾಯಕನಾದಂಥ ಜಿ ಪವನ್ ಕಲ್ಯಾಣ್ ಜಿ ಅವರ ಅಭಿಮಾನಿಗಳು ಭಾಗವಹಿಸಿ ಅವರ ಆರೋಗ್ಯಕ್ಕೆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದೆವು. ನಿಮ್ಮ ಹೆಸರಣ್ಣ? ನನ್ನ ಹೆಸರು ಓಂಕಾರ. ಈ ಸಂದರ್ಭದಲ್ಲಿ ತಿಮ್ಮಪ್ಪ ಪೋತಗಲ್, ಶ್ರೀನಿವಾಸ್, ಎಂ ವೀರೇಶ್, ಸುನಿಲ್ ಕುಮಾರ್, ತಾಯಪ್ಪ, ರಾಮಪ್ಪ, ಲಿಂಗರಾಜ ಸೇರಿದಂತೆ ಅಭಿಮಾನಿಗಳಿದ್ದರು. ನಗರದ ನಿಜಲಿಂಗಪ್ಪ ಕಾಲೋನಿ ಶ್ರೀ ಮಾರಮ್ಮ ದೇವಿ ದೇವಸ್ಥಾನಕ್ಕೆ ಶ್ರೀ ನಾಗಪ್ಪಾಜಿ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ನಾಡಿನ ಸುಭಿಕ್ಷೆ ಹಾಗೂ ಮಳೆಗಾಗಿ ಪ್ರಾರ್ಥಿಸಲಾಯಿತು. सर्वस्वरूपे सर्वेशे सर्वशक्ति समन्विते वयं व्यस्त्राहिनो देवी दुर्गे देवी नमोस्तुते. दुर्गे देवी नमोस्तुते. धान्यवृद्धिं कुरु मे गृहेशि कल्याणवृद्धिं कुरु मे गृहेशि विभूतिवृद्धिं कुरु मे गृहेशि लोका समस्ता सुखिनो भवन्तु लोका समस्ता सुखिनो भवन्तु समस्त सन्मङ्गलानि भवन्तु. सर्वं श्री जगदम्बार्पणमस्तु. सर्वं श्री गुरुचरणार्पणमस्तु. ಈ ಸಂದರ್ಭದಲ್ಲಿ ದೇವಸ್ಥಾನದ ಧರ್ಮಾಧಿಕಾರಿ ಯುವರಾಜ್, ವೈಶಾಲಿ ಯುವರಾಜ್, ಅನುಪಮ ಪಾಟೀಲ್, ಅನಸೂಯ, ಸಾಧನಾ, ಶೋಭಾ, ನಿರ್ಮಲಾ, ಸುಜಾತ, ಮಾರೆಪ್ಪ, ಮಂಜುನಾಥ, ಸಮರ್ಥರಾಜ್, ಚಂದ್ರಶೇಖರ್ ಸೇರಿದಂತೆ ಭಕ್ತರು, ಮಹಿಳೆಯರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೃಷಿ ಪದವೀಧರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮುಂದುವರೆದ ಅನಿರ್ದಿಷ್ಟ ಧರಣಿ, ಕೂಡಲೇ ಕ್ರಮಕ್ಕೆ ವಿದ್ಯಾರ್ಥಿಗಳ ಒತ್ತಾಯ. ಜುಲೈ 25ರಿಂದ 31ರವರೆಗೆ ಕಾಶಿ ಜಗದ್ಗುರುಗಳಿಂದ ಇಷ್ಟಲಿಂಗ ಪೂಜೆ, ಸಿದ್ಧಾಂತ ಶಿಖಾಮಣಿ ಕುರಿತು ಪ್ರವಚನ, ಮಹಾದೇವಪ್ಪ ಮಿರ್ಜಾಪುರ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ
ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ನೀಡಲಿ ಶರಣಕುಮಾರ್. ಆಗಸ್ಟ್ 23ರಂದು ಬಲಗೈ ಜಾತಿಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಭೀಮಣ್ಣ ಮಂಚಾಲ. ಮಾಜಿ ಶಾಸಕ ಸೈಯದ್ ಯಾಸೀನ್ ಹೆಸರು ಚಿರಸ್ಥಾಯಿಯಾಗಿಸಲು ಸಣ್ಣಬಾಬು ಆಗ್ರಹ. ನಟ ಪವನ್ ಕಲ್ಯಾಣರಿಗೆ ಹೃದಯ ಶಸ್ತ್ರಚಿಕಿತ್ಸೆ ಬೇಗ ಗುಣಮುಖವಾಗಲು ಪ್ರಾರ್ಥಿಸಿ ವಿಶೇಷ ಪೂಜೆ. ಮತ್ತು ನಿಜಲಿಂಗಪ್ಪ ಕಾಲೋನಿ ಶ್ರೀ ಮಾದೆಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಮಳೆಗಾಗಿ ಪ್ರಾರ್ಥನೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೇಘ ನ್ಯೂಸ್.